ಅಮ್ಮ ಡೈವರ್ಸ್ ಕೊಟ್ಬಿಡ್ತೀನಮ್ಮ. ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ದಂಗೆ ಆಗ್ಬಿಡುತ್ತೆ. ಡೈವರ್ಸ್ ಕೊಟ್ಬಿಡ್ತೀನಿ. ಅಮ್ಮನ ಕೊಡಮ್ಮ ಹೇಳ್ತೀನಿ. ಇನ್ನೇನು ಮಾಡ್ತೀಯ? ಹೋಗಂತನ ಜೊತೆಗೆ ಇನ್ನು ಇರೋಕ್ಕಾಗುತ್ತೆ. ಅವಳು ನೋಡಿದ್ರೆ ಅಷ್ಟೊಂದು ಲೆವೆಲ್ ತೋರಿಸ್ತಾಳೆ, ಅಷ್ಟೊಂದು ಇದು ಮಾಡ್ತಾಳೆ. ಅಯ್ಯೋ ನೀನು ಅಂತ ಅವ್ರ ಸವಾಸನೆ ಬೇಡ. ಸುಮ್ಮನೆ ಬಿಸಿಯಾಗಿ ಸುಮ್ಮನೆ ಆಗ್ಬಿಡು. ಅಮ್ಮ ನಾನು ಗಿರ್ಜಿಂಬೆ ಅತ್ತೆಮ್ಮನ ಮಾತಾಡಿಸ್ಬೇಕು ಅಂತ ಅನ್ನಿಸ್ತೈತೆ. ಆ ಅತ್ತೆ ಮಾತು ಕೇಳಿದ್ರೆ ನಿಜವಾಗ್ಲೂ ಇವತ್ತು ಎಷ್ಟು ಚೆನ್ನಾಗಿರ್ತಿದ್ದೆ ಅಂತ ನನಗೆ ಇವತ್ತು ಬೇಜಾರಾಗ್ತೈತೆ ಕಣಮ್ಮ. ಅದಕ್ಕೆ ಹೋಗಿ ಆ ಅತ್ತೆನ ಮಾತಾಡಿಸ್ತೀನಮ್ಮ. ಬಾರಮ್ಮ ನೀನು ಜೊತೆಗೆ. ಆ ಅತ್ತೆ ಏನನ್ನುತ್ತೋ ಅಂತ ನನಗೊಂದು ಸ್ವಲ್ಪ ಭಯ ಆಗ್ತೈತೆ. ಏನಂಬುತ್ತೋ ಏನೋ ಅಂತೇಳಿ ಹೆದರಿಕೆ ಆಗ್ತೈತಮ್ಮ. ಹೆದರಿಕೆ ಬೇಡ. ಯಾಕೆ ಹೆದರಿಕೆ ಅಂತೀಯ? ಹೆದರಿಕೆ ಅಂತದ್ದೇನಾಗಿಲ್ಲ. ನಡಿ ಹೋಗೋಣ. ನಾನೆಲ್ಲ ಹೇಳ್ತೀನಿ. ಗಿರ್ಜಿಂಬೆ ಚೆನ್ನಾಗಿರಮ್ಮ ಇನ್ನೇನು ಅಂತೇಳಿ ಹೇಳ್ತೀನಿ. ಮಾತಾಡಿಸ್ತಾಳೆ ನಡಿ. ಅವಳು ಯಾಕೆ ನೀನು ಇಲ್ಲಿ ಬಂದಾಗಿಂದ ಬಂದಿಲ್ಲ. ನಾನು ಹೋಗೋಣ ಅಂತ ಅನ್ಕೊಂತಿದ್ದೆ. ಹೋಗ್ಲಿಲ್ಲ, ಮಾತಾಡಿಸ್ಲಿಲ್ಲ. ನಡಿ ಹೋಗೋಣ. ಮತ್ತೆ ಹಂಗೇನೆ ಹೇಳ್ತು ಬೇಡ ನಿಮ್ಮಪ್ಪ ನಿಮ್ಮಮ್ಮನ ಮಾತು ಮೀರಿ ಹೋಗ್ಬೇಡ ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇವತ್ತು ನಾನು ನಮ್ಮ ಅತ್ತೆ ಮಗನ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದಲ್ಲ ನಮ್ಮ. ಆಗೋಯ್ತು ನಡಿ. ಹೇಳಿದ್ರೆ ಕೇಳಲಿಲ್ಲ. ಈಗ ಪಶ್ಚಾತ್ತಾಪ ಪಟ್ರೆ ಏನು ಬರಂಗೈತೆ? ಹೇಳಿದ್ದಾಗ ಕೇಳಬೇಕು. ಯಾಕೆ ಹೇಳ್ತಾ ಇದ್ದಾರೆ ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಅಂತೇಳಿ ಕೇಳಿದ್ರೆ ಅರ್ಥ ಆಗೋದು. ನೀನು ಅರ್ಥ ಮಾಡ್ಕೊಂಬಿಲ್ದಾಗ ಇನ್ನು ಎಷ್ಟು ಹೇಳೋಕ್ಕಾಗುತ್ತಮ್ಮ. ಯಾಕೋ ಮೀನ ಬೈಕಂತಿದ್ಲಲ್ಲ? ಯಾಕೋ ಏನೋ ಮಾತಾಡ್ತಾ ಇದ್ಲು. ಅಯ್ಯೋ ತಗ ಅವಳು ಯಾವಾಗಲೂ ಬೈಕೊಂತಿರ್ತಾಳೆ. ಅವಳು ಬೈಕೊಂದಿಲ್ಲದ ಯಾವಾಗ? ಗಿರ್ಜಿಂಬೆ ಯಾವಾಗಲೂ ಬೈಕೊಂತಿರ್ತಾಳೆ. ನಮ್ಮ ಹುಡುಗರಿಗೆ ಏನು ಮಾಡಲ್ಲ, ಏನೋ ಕೊಡ್ಸಲ್ಲ ಅಂತ ಬೈಕೊಂತಿರ್ತಾಳೆ. ಯಾಕೆ ಬೈಕಬೇಕು? ಸುಮ್ಮನೆ ಬೈಕಬಾರ್ದಪ್ಪ. ಏನಾನ ನಾವು ಅವ್ರಿಗೇನಾನ ಮೋಸ ಮಾಡಿದರೆ ಬೇಡಪ್ಪ ಅನ್ಬೋದಾಗಿತ್ತು. ಅವ್ರಿಗೇನೇನು ನೀವೇನು ಇದು ಮಾಡಿಲ್ಲ, ಏನಿಲ್ಲ. ಅಂದರೆ ಅವನು ಕಿಟ್ಟು ಒಳ್ಳೆಯವನು ಹೇಳು. ಅವನಿವಾಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡವನು. ಅಂದರೆ ಅವನು ಒಳ್ಳೆ ಅನ್ಕಣಮ್ಮ. ಅದಕ್ಕೆ ಸುಮ್ಮನೆ ಆಗ್ತೀವಿ. ಆ ಹುಡುಗರು ಇದಾವಲ್ಲ ಅವೆರಡು ಅಂತವೇನಿ. ಇಲ್ಲೂ ದೇಳ್ತಾವ ಅವ್ರ ಅಮ್ಮನ ತಕೋಗಿ. ಇಲ್ಲೂ ದೇಳ್ತಾವ ಪಿಳ್ಳ ಐತಾ. ಇಲ್ಲೂ ದೇಳ್ತಾವ ಅಜ್ಜಿ ನನಗೆ ಅದನ್ನು ಕೊಡಿಸ್ಲಿಲ್ಲ, ಇದನ್ನು ಕೊಡಿಸ್ಲಿಲ್ಲ ಅಂತ ಹೇಳೋದು. ನಾವು ಹೇಳ್ಕೊಂಬೇಡ ಸುಮ್ಮನೆ. ನಾವುಗಳಮ್ಮ ಇಲ್ಲೇ ಇದ್ದೀವಿ. ಕೂಲಿ ಮಾಡಿರೋ ದುಡ್ಡೇ ನಾವೇನು ಅವ್ರಿಗೆ ಕೊಡಲ್ಲ. ನಾವು ಇಕ್ಕೊಂತೀವಿ. ಕೂಲಿ ಮಾಡಿರೋ ದುಡ್ಡೆಲ್ಲ ಅವ್ರಿಗೆ ಕೊಡ್ತಾರೆ. ಅಯ್ಯೋ ಇಬ್ರು ಗಂಡು ಮಕ್ಳು ಇಬ್ರು ಸಚೇರಿದ್ರು ಹಿಂಗೆ ಕಣಮ್ಮ. ಅಯ್ಯೋ ಏನಪ್ಪ ನಂಗೇನೆ ಅತಿ ಆಸೆ ಬೀಳಬಾರ್ದಪ್ಪ. ಇರೋವರೆಗೂ ಚೆನ್ನಾಗಿರ್ಬೇಕು ಅಂಬೋದಿರಬೇಕು. ಅತಿ ಆಸೆ ಬೀಳೋದ್ರಿಂದ ಏನು ಸಿಗಂಗೈತೆ? ಅತಿ ಆಸೆ ಬೀಳೋದು ಅದೆಲ್ಲ ಚೆನ್ನಾಗಿರಲ್ಲ. ಏನಮ್ಮ ಮನುಷ್ಯನಿಗೆ ಎಷ್ಟು ಆಸೆ ಏನು ಮಾಡಿದ್ರು ಕಮ್ಮಿನೇನೆ. ಎಲ್ಲ ಇನ್ನೂ ಬರಲಿ ಅಂಬೋದು ಅತಿ ಆಸೆ ಬಂದ್ಬಿಡುತ್ತೆ ಮನುಷ್ಯನಿಗೆ. ಏನು ಮಾಡೋದು? ಮನುಷ್ಯರಿಗೆ ಮನುಷ್ಯನೇ ಹಂಗೆ ಅನಿಸುತ್ತೆ. ಎಲ್ಗೋ ಬೇಬಿನೂ ಒಯ್ಬು ಕಾಣಿಸ್ತಾ ಇಲ್ಲ. ಎಲ್ಗ ಹೋಗಿರಂಗಿದ್ದಾರೆ. ಬೇಬಿನೂ ಇಲ್ಲಪ್ಪ ಎದ್ದಾಗಿಂದಾನ. ಆಸ್ಪತ್ರೆಗೆ ಹೋಗ್ಯವ್ರು ಕಣಕ. ಆಸ್ಪತ್ರೆಗೆ ಹೋಗಿ ಬರ್ತೀವಿ ಅಂತೇಳಿ ಸ್ಕ್ಯಾನಿಂಗ್ ಮಾಡಿಸ್ಕೊಬ್ರಕ್ಕೆ ಹೋಗೋರಿಗೆ 7 ತಿಂಗ್ಳಾಗೈತಲ್ಲ. 7 ತಿಂಗ್ಳ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೋಗವ್ರಿ. 7 ತಿಂಗಳ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಮೇಡಮ್. ಇವಾಗೆಲ್ಲ ಯಾತಿರ್ತ ಸ್ಕ್ಯಾನಿಂಗು ಪಾನಿಂಗು ಎಲ್ಲ ಬಂದೆ. ಅತ್ತೆ ಗಿಜಿಬಿ ಅತ್ತೆ. ವಾಡಮ್ಮ ಏನಮ್ಮ? ಯಾಕ ನಮ್ಮತ್ತೇನು ಮಾತಾಡಿಸ್ಬೇಕು ಅಂತಿದ್ಲು ಕಣಮ್ಮ. ಅದಕ್ಕೆ ಕರ್ಕೊಂಬಂದೆ. ಬೋಳು ಯಾಕನ ನಿನ್ನ ನಮ್ಮ ಅತ್ತೆ ಮಾತಾಡ್ಸುತ್ತೋ ಇಲ್ವೋ, ನಮ್ಮ ಅತ್ತೆ ಮಾತಾಡ್ಸುತ್ತೋ ಇಲ್ವೋ ಅಂತ ಇದ್ದಾಳೆ. ಅದಕ್ಕೆ ಮಾತಾಡ್ಸುತ್ತ ಬಾರಮ್ಮ ಅಂತೇಳಿ ಕರ್ಕೊಂಬಂದೆ ಕಣ್ಗಿರ್ಜಿಂಬಿ. ಯಾಕನ ಬೋಲು ನಿನ್ನ ನೆನೆಸ್ಕೊಂತಿದ್ಲು ನಮ್ಮ ವಾಣಿ. ನನಗೆ ಬೇಜಾರಾಯ್ತು ಕಣಮ್ಮ ವಾಣಿ. ಈಗ ಎಷ್ಟೇ ಆಗಲಿ ನಮ್ಮ ಅಣ್ಣನ ಮಗಳು ಅಂಬೋದು ನನಗೂ ಆಸೆ ಇದ್ದೇ ಇರುತ್ತೆ. ಮನಸ್ಸನ್ನ ಬೈಕೇಬೋದು. ನೀನು ಹಂಗೆ ಮಾಡಿದಾಗೇನೋ ಸಿಟ್ಟಿಗೆ ಮಾತಾಡ್ಬೋದು. ನೋಡಪ್ಪ ನಮ್ಮ ಅಣ್ಣನ ಮಗಳಿಗೆ ಅಂತ ಮೋಸ ಆಯ್ತು ಅಂತ ನನಗೂ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು? ಇವಾಗ ಆಗೋಗ್ಬಿಟ್ಟೈತೆ. ನೀನು ಚೆನ್ನಾಗಿರೋದು ನೋಡು ಅಷ್ಟೇ. ಹಿಂಗೆ ಅಣ್ಣರು ಕರ್ಕೊಂಬಂದವ್ರೆ. ಅಣ್ಣರು 3 ಜನನೂ ಬಂದವ್ರೆ. ನೀನು ಸಪೋರ್ಟ್ ಮಾಡ್ಯವ್ರೆ. ಚೆನ್ನಾಗಿರು. ನಂದೇನಿಗಳಮ್ಮ ಮನಸ್ಸಿನಾಗ ಏನು ಬೇಜಾರಿಲ್ಲ, ಏನಿಲ್ಲ. ನಮ್ಗಾಲೇನೆ ನಾವು ಯಾರ ಮೇಲೂ ದ್ವೇಷ ಕಟ್ಕೊಂಡು ಏನಾಗಬೇಕಾಗಿದೆ, ದ್ವೇಷ ಮಾಡಿ ಏನಾಗಬೇಕಾಯ್ತೆ ಅಂತೀವಿ ನಾವು. ಒಟ್ಟಿನಲ್ಲಿ ಹಂಗೋ ಚೆನ್ನಾಗಿರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಆಗೈತೆ. ಚೆನ್ನಾಗಿರು. ಹೇಳಿದ್ರೆ ಕೇಳಲಿಲ್ಲಮ್ಮ, ಬಡ್ಕೊಂಡ್ವಿ. ಕೇಳ್ದಿಲ್ದವ್ರಿಗೆ ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ನಿನಗೆ ಬುದ್ಧಿ ಬಂದೈತೆ. ಹಂಗೆ ಹೇಳತಕ್ಕ ಯಾರನ್ನ ಸಮಾಧಾನ ಮಾಡೋ ಹೇಳ್ತಾ ಇದ್ದಾರೆ ಬುದ್ಧಿ ಮಾತು ಅಂದರೆ ಸಮಾಧಾನದಾಗ ಕೇಳಬೇಕು. ಆವಾಗ ಸಮಾಧಾನ ಅನ್ನೋದು ಇರಲ್ಲ. ಏನು ಮಾಡೋದಂತ ಟೈಮ್ ಹಂಗಿರುತ್ತೆ. ಆ ಟೈಮು ನಿನಗೆ ಅಂತಲ್ಲ, ನಾನು ನಿನ್ನ ಜಾಗದಾಗ ನಾನೇ ಇದ್ದಿದ್ರು ಹಂಗೆ ಮಾಡ್ತಾ ಇದ್ದೆ. ಆ ಟೈಮ್ ಅನ್ನೋದು ಹಂಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಇನ್ಮೇಲಿಂದ ನಾನು ಮಾತಾಡ್ಸತ್ತೆ. ಇನ್ಮೇಲೆ ನಾನು ಮಾತಾಡಿಸ್ಕೊಂಡು ಚೆನ್ನಾಗಿರತ್ತೆ. ನಾನು ನಿನ್ನ ಮಾತಾಡಿಸ್ತೀನಿ. ಚೆನ್ನಾಗಿರೋಣ ಕಣತ್ತೆ. ಇನ್ನು ನನ್ನ ಮಕ್ಕಳು ಸವಾಸಕ್ಕೆ ಹೋಗಲ್ಲ ಕಣತ್ತೆ. ಡೈವರ್ಸ್ ಕೊಡಬೇಕು ಅಂತ ಇದ್ದೀನಿ. ಅಯ್ಯೋ ಕೊಡು ಸುಮ್ಮನೆ. ಇವಾಗ ಅವಳು ಮದುವೆ ಆಗ್ಯಾವನೆ. ಅಯ್ಯೋ ಕುರಿಗಳು ನೋಡ್ಬೇಕು ಮಸ್ತ ತಂದೇವ್ನಿ. ಯಾತ ಕುರಿ ಶೆಡ್ ಮಾಡ್ತೀವಿ ಅಂತೇಳಿ ಮಾಡಿ ಎಲ್ಲ ಕುರಿ ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ಕುರಿ ಪರಿ ಎಲ್ಲ ತಾಂಬಂದು ಕೊಟ್ಟ ಹಾಕ್ಯಂಡವ್ರೆ. ಎಲ್ಲ ಇದು ಮಾಡ್ತಾರೆ. ಎಲ್ಲ ಮಾಡ್ತಾ ಇದ್ದಾರಮ್ಮ. ಎಲ್ಲ ಮಾಡ್ತಾ ಇದ್ದಾರೆ. ಏನು ಹಂಗೆ ನೋಡ್ಸೊಂದು ಕುರಿ ಮರಿಗಳನ್ನೆಲ್ಲ ತಾಂಬಂದವ್ರೆ. ಏನು ಚೆನ್ನಾಗಿ ಲಾಭ ಬರುತ್ತೆ ಅಂತ ಹೇಳ್ತಾರಮ್ಮೆಲ್ಲ ಜನ. ಚೆನ್ನಾಗಿ ಏನೋ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ. ಹೇಳಕತ್ತೆ ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ. ನಮ್ಗೆ ಅದ್ರ ಸವಾಸನೆ ಬೇಡ. ಅದ್ರ ಸುದ್ದಿಗೆ ಹೋಗೋದೇ ಬೇಡ ನಾವು. ಅದ್ರ ಸುದ್ದಿಗೆ ಹೋಗಲ್ಲ ನಾವು. ಊರಿಗೆ ಹೋಗಲ್ಲ ಅಂದಮೇಲೆ ದಾರಿ ಸುದ್ದಿ ಏನಕ್ಕೆ ಬೇಡ. ಏನಾನ ಮಾಡ್ಕೊಂಡು ಹಾಳಾಗೋಗ್ಲ. ನಾವೇನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿರ್ತೀವಿ. ವಾಣಿ ಬೇಜಾರಾಗ್ಬಿಡ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ನಿನಗೆ ಗೊತ್ತಾಗಿರುತ್ತೆ. ನೀನೇ ಅನುಭವಿಸಿದಾಗ ನಿನಗೆ ಅನಿಸಿರುತ್ತೆ. ಏನು ಮಾಡೋದು? ಆಗೋದಾಯ್ತು. ಇನ್ನು ಡೈವರ್ಸ್ ಕೊಟ್ಬಿಡು. ಡೈವರ್ಸ್ ಕೊಟ್ಟು ಸುಮ್ಮನೆ
ನಮ್ಮ ಅಣ್ಣೆರ್ ಚೆನ್ನಾಗಿ ನೋಡ್ಕೊಂತಾರೆ, ಮನೆ ಹೇಳೋದು ಬದುಕೋದು ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಸುಮ್ಮನಿರು, ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ಮತ್ತೆ ತಂದೆ ತಾಯಿ ಹೇಳಿರೋ ಮಾತಾ, ಹೆಣ್ಮಕ್ಳಾಗಲಿ ಗಂಡು ಮಕ್ಳಾಗಲಿ ಮಕ್ಕಳು ಕೇಳಬೇಕು ತಂದೆ ತಾಯಿ. ಹೇಳೋ ತಂದೆ ತಾಯಿ ಮಾತ್ರ ಮಕ್ಕಳು ಹಾಳಾಗಲಿ ಎಂಬುದಕ್ಕೆ ಯಾರಿಗೂ ಹೇಳಲ್ಲ. ಮಕ್ಕಳು ಚೆನ್ನಾಗಿರ್ಲಿ ಅಂತಲೇ ಹೇಳ್ತಾರೆ ಹೊರತು ಮಕ್ಕಳು ಹಾಳಾಗಲಿ ಅಂತ ತಂದೆ ತಾಯಿನೂ ಬಯಸಲ್ಲ, ಯಾರು ಕೆಟ್ಟದ್ದು ಹೇಳಲ್ಲ, ಎಲ್ಲರಿಗೂ ಒಳ್ಳೇದೇ ಹೇಳೋದು. ಆದರೆ ನಮಗೆ ಹಂಗೆ ಅನಿಸುತ್ತೆ. ನೋಡಪ್ಪ ಹಿಂಗೆ ಆಯ್ತಲ್ಲಪ್ಪ ಅಂತೇಳಿ ನಮ್ಗೆ ಅನಿಸುತ್ತೆ. ಏನೋ ಆಗೈತೆ ಬಿಡು, ಹೋಗ್ಲಿ. ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡು. ನೀನು ಚೆನ್ನಾಗಿರ್ಬೇಕು ಬಿಡು, ನಾನು ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ನಮ್ಮ ಅಣ್ಣ ಇರ್ಬೋದು ನಿನ್ಗೆ ಸಪೋರ್ಟ್ ಮಾಡಿದ್ದು ನನಗೂ ಖುಷಿನೇ, ನನಗೇನೇನು ಬೇಜಾರಿಲ್ಲ. ಅದು ನೋಡು ವೈಬನ್ನಾಗಿದ್ರೆ ಅಂತ ಆಸೆನಕ್ಕಿರ್ಬೋದಾಗಿತ್ತು. ಇವಾಗ ನನಗೇನೋ ಮದುವೆ ಆಗಿರೋದು ಬೇಜಾರಿಲ್ಲ, ಸುಮ್ಮನಾಗ್ಬಿಟ್ಟೆ ನಾನು. ಬಿಡು ಅಂತ. ಇವಾಗ ಯಾಕಂದ್ರೆ ನಮ್ಮ ಬೇಬಮ್ಮನು ಒಳ್ಳೆಳೇನೆ, ಇವತ್ತು ಒಳ್ಳೆ ಸೊಸೆನೇ ಸಿಕ್ಕಿಳು, ನಮ್ಮ ಮನೆಗೂ ಒಳ್ಳೇದೇ ಆಯಿತು. ಏನನ್ನು ಕೆಟ್ಟದಾಗಿದ್ರೆಗಳಪ್ಪ ನನ್ನ ತಮ್ಮನ ಮಗಳನ್ನೇ ಮಾಡ್ಕೋಬೇಕಾಯ್ತು ನಮಗೂ ಅಂತ ಅನ್ಸೋದು. ಈಗ ಏನು ಚೆನ್ನಾಗಿದ್ರೆ ಏನೋ ಅನ್ಸಲ್ಲ ಕಣಮ್ಮ. ನೀನು ರಘುನೇ ಆಗಲಿ ಚೆನ್ನಾಗಿದ್ದಿದ್ರೆ ಏನೋ ಅನ್ನಿಸ್ತಿರ್ಲಿಲ್ಲ. ಹಿಂಗೊಂದಿಷ್ಟು ಕೆಟ್ಟು ಬಂದಿರೋದಕ್ಕೆ ತಾನೇ ಹಿಂಗಾಗಿರೋದು. ಎಲ್ಲ ಚೆನ್ನಾಗಿದ್ರೆ ಯಾರು ಏನೂ ಮಾತಾಡಲ್ಲ, ಎಲ್ಲ ಹೊಂದಾಣಿಕೆಯಿಂದನೇ ಎಲ್ಲರೂ ಚೆನ್ನಾಗಿದ್ದರೆ ಯಾರು ಏನೂ ಮಾತಾಡಲ್ಲ. ಬಿಡು ಹೆಂಗ ಆಯ್ತತ್ತ, ಹೆಂಗ ಚೆನ್ನಾಗಿದ್ರೆ ಸಾಕು ಅಂತಾರೆ ಹೊರ್ತನು ಯಾರು ಏನೂ ಅಂಬಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು. ಅಕ್ಕ ಚೆನ್ನಾಗಿದ್ರೆ ಯಾರು ಮಾತಾಡಲ್ಲ, ಹೆಂಗೋ ಬಿಡತ್ತ ಚೆನ್ನಾಗಿದಾರಲ್ಲ ಅಂತೇಳಿ ಸಂತೋಷ ಪಡ್ತಾರೆ. ಇನ್ನೊಂದು ಸ್ವಲ್ಪ ಕೆಟ್ಟು ಬಂದಿರತ್ತೆ ನೋಡಿ, ಇವತ್ತು ಹೆಂಗಾಯ್ತು ಅವ್ನು ನೋಡಿ ಹೆಂಗೆ ಮಾಡ್ದ. ನಿನ್ನ ಮದುವೆ ಆದಾಗಿಂದ ಬರೀ ನನಗಿದೇನೆ ಹಂಗೆ ಹಿಂಗೆ ಅಂತ ಏನೇನೋ ಒಟ್ಟಿನಲ್ಲಿ ಏನೇನೋ ಮಾತಾಡ್ತಾನೆ. ಅಯ್ಯೋ ಅದಕ್ಕೆ ಬಿಟ್ಟಾಕಮ್ಮ ಅಂತೇಳಿ ಸುಮ್ಮನಾಗ್ಬಿಟ್ಟಿದೀವಿ. ಬಿಡಾಕತ್ತ ಏನೋ ನಮ್ಮ ಕೆಲಸ ಆಯ್ತು ನಾವಾಯ್ತು ಅಮ್ಮಂಗಿರ್ಬೇಕತ್ತ. ಹೇಳಮ್ಮ ಹಂಗೆ ಇರ್ಬೇಕು. ಇವಾಗ ಇನ್ನೇನು ಬಿಡು, ಆಗೋದಾಗ್ಬಿಟ್ಟೈತೆ, ಅದನ್ನೇ ಯೋಚನೆ ಮಾಡಬೇಡ. ನಿಮ್ಮಪ್ಪ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಇನ್ಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗು. ಈಗ ನಮ್ಮ ಜನ ನಾವೇ ಗಂಡ ಹೆಂಡತಿ ಚೆನ್ನಾಗಿದ್ದಾಗ ಸುಮ್ಮನಿದ್ವಿ ಬಿಡು, ಅವಳಿಗೂ ಗೊತ್ತಾಗಬೇಕು, ನಡಿ ಬುದ್ಧಿ ಬರಬೇಕು ಅಂತ ಸುಮ್ಮನಿದ್ವಿ. ನಮ್ಗೇನೇನು ನನ್ನ ಮಗಳು ಹಾಳಾಗ್ಲಿ ಅಂತ ಬಯಸಲ್ಲ ಜನ ಊರಾಗೆ. ಅಯ್ಯೋ ಗಂಡ ಹೆಂಡತಿ ದೂರ ಆಗ್ತಿದ್ದಂಗೆ ಮಗಳನ್ನ ಕರ್ಕೊಂಬಂದ್ರು ಅಂತಾರೆ. ಅಂದ್ರು ಅಂಬ್ಲೇಳು ಬಿಡು. ಅಯ್ಯೋ ಚೆನ್ನಾಗಿದ್ರೆ ಬಿಡು, ಗಂಡ ಹೆಂಡತಿ ಚೆನ್ನಾಗಿದಾರಲ್ಲ ಅಂತ ಸುಮ್ಮನೆ ಆಗ್ತಿದ್ವಿ. ಇವಾಗ ಪಾಪ ಅವಳಿಗೆ ಹಂಗೆ ಆಗೈತಲ್ಲ, ಅವಳಿಗೆ ಯಾರು ಸಹಾಯ ಮಾಡಬೇಕು, ಅವಳಿಗೆ ನೋಡಿ ಯಾರು ಇಲ್ಲ ಅನ್ಕೊಂತಾಳೆ. ಆಮೇಲೆ ಒಂದು ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕು ಅಂತ ನೋಡ್ಕೊಂಡು ಬಿಡು, ಹೋಗ್ಲಿ ಬಾರಮ್ಮ ವಾಣಿ ಬಾ. ಒಳಕ್ಕೆ ಬಾ, ಅರ್ಶಿನ ಕುಂಕುಮ ತಗೊಂಡು ಯಾತನ ಮಾಡ್ತೀನಿ, ಉಂಡು ಹೋಗಿ ಬಂದು ಬಾ. ಬಾರಮ್ಮ ಒಂದೆರಡು ಪಕಡವನ್ನ ಯಾತನ ಮಾಡ್ತೀನಿ, ಬಾ ಹೋಗೋಣ. ಪಕಡ ಮಾಡಿ ಟೀ ಮಾಡ್ತೀನಿ ಬಾ. ನಿಜವಾಗ್ಲು ನೀವು ಮಾತಾಡ್ತಾ ಇರೋದಕ್ಕೆ ನನಗೆ ತುಂಬ ಮನಸ್ಸಿನ ನೋವಾಗ್ತೈತೆ ಕಣತೆ. ಇನ್ನೊಬ್ರು ಯಾರಾದರೂ ಆಗಿದ್ರೆ ನನ್ನ ಈ ಮನೆ ಹೊಸಲು ತುಳಿಸ್ತಾ ಇರಲಿಲ್ಲ. ಇವತ್ತು ನೀನು ಇಷ್ಟು ಚೆನ್ನಾಗಿ ಕರಿತಾ ಇದೆಯಾ ಅಂತಂದರೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಕಣತೆ, ತುಂಬ ಖುಷಿ ಆಗ್ತೈತೆ. ಇವತ್ತು ನನ್ನ ಹತ್ರಕ್ಕೆ ಬಿಡಿಸ್ಕೊಂತ ಇರಲಿಲ್ಲ, ನಿನಗೂ ಬೇಜಾರಿತ್ತು. ಏನು ಮಾಡ್ತೀಯ, ಬೇಜಾರೆಲ್ಲ ನೀನು ಇವತ್ತು ಕಡಿಮೆ ಮಾಡ್ಕೊಂಡು ನನಗೆ ಇವತ್ತು ಇಷ್ಟು ಚೆನ್ನಾಗಿ ನೀನು ಮಾತಾಡಿಸ್ತಾ ಇದೆಯಾ ಅಂತಂದರೆ ನನಗೊಂಥರ ಧೈರ್ಯ ಬಂತು ಕಣತೆ. ಇವತ್ತು ನಿಜವಾಗ್ಲೂ ನಾನು ತುಂಬ ಅದೃಷ್ಟವಂತೆ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟೆಲ್ಲ ಆದಮೇಲೂ ನಮ್ಮ ಅಪ್ಪರು 3 ಜನ ಬಂದು ನನಗೆ ಸಪೋರ್ಟ್ ಮಾಡಿದ್ರು, ನಮ್ಮ ಅತ್ತೆನೂ ನಾನು ಮಾತಾಡಿಸ್ತಾ ಐತೆ. ನಿಜವಾಗ್ಲೂ ನೋಡಿ ನಾನು ಇವತ್ತು ತುಂಬ ಅದೃಷ್ಟವಂತೆ. ಇವತ್ತು ಇವರೆಲ್ಲ ನನ್ನ ಕೈ ಬಿಟ್ಟಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು. ನಮ್ಮ ಅತ್ತೆ ಒಂದು ಮಾತು ಏನಾದರೂ ಬೇಡ ನನಗಿಷ್ಟ ಇಲ್ಲ ಅವಳನ್ನ ಕರಿಬೇಡ್ರಿ ಅಂತ ಅಂದಿದ್ರೆ ನಮ್ಮ ಅಪ್ಪ ಏನೇ ಅಂದರೂ ಬಂದು ನಾನು ಕರಿತಿರ್ಲಿಲ್ಲ. ಎಂಥದ್ದೇ ಆಗಿರಲಿ ಏನೇ ಆಗಿರಲಿ ಕರಿತಿರ್ಲಿಲ್ಲ. ನಮ್ಮ ಅತ್ತೆ ಮನಸ್ಸಲ್ಲಿ ಅಂಥದ್ದೇನು ಕೆಟ್ಟದಿಲ್ಲ. ನಮ್ಮ ಅತ್ತೆ ಮನಸ್ಸು ನಾನು ಅರ್ಥ ಮಾಡ್ಕೊಂಬಿಲ್ಲ. ಸುಮ್ಮನೆ ನಮ್ಮ ಅತ್ತೆ ಬಗ್ಗೆ ಏನೇನೋ ಮಾತಾಡಿ ನಮ್ಮ ಅತ್ತೆ ಬಗ್ಗೆ ಅಪಾರ್ಥ ಮಾಡ್ಕೊಂಡು ಏನೇನೋ ಇದು ಮಾಡ್ಕೊಂಡು ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ನಿಜವಾಗ್ಲೂ ನಮ್ಮ ಮತ್ತೆ ಬೆಲೆ ಏನು ಅಂತ ಇವಾಗ ಗೊತ್ತಾಗ್ತೈತೆ ನನಗೆ. ನೋಡ್ತಾ ಇರಿ, ನೀನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಇನ್ನೂ ಯೂಟ್ಯೂಬರ್ ನಮ್ಮ ವಿಡಿಯೋಸನ್ನು ಅತಿ ಹೆಚ್ಚು ಜನಕ್ಕೆಲ್ಲ ರೆಕಮೆಂಡ್ ಮಾಡ್ತಾರೆ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೋಡಿರೋಂಥ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೋಗಿ ಪ್ಲೀಸ್. ಲೈಕ್ ಮಾಡೋದ್ರಿಂದ ಏನು ಕಷ್ಟ ಆಗಲ್ಲ. ಲೈಕ್ ಮಾಡೋದು ಅಲ್ಲಿ ಕಾಣಿಸ್ತಾ ಇರೋಂಥದ್ದು ಲೈಕ್ ಬಟನ್ ಒತ್ತಿದ್ರೆ ಲೈಕ್ ಆಗಿಬಿಡುತ್ತೆ ಒಂದು ವಿಡಿಯೋಗೆ. ಲೈಕ್ ಮಾಡೋದೇನಷ್ಟು ಜಾಸ್ತಿ ಟೈಮ್ ಹಿಡಿಯಲ್ಲ. ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.